ಅಖಿಲ್ಗೆ ಈ ಅರಿವು ಹೆಚ್ಚಾಗಿದೆ ಅಂತ ಹೇಳಿ ನನಗೆ ಅನಿಸುತ್ತೆ. ಮಂಗಳೂರಿನ ಪತ್ರಕರ್ತ ಮಿತ್ರ ನನಗೆ ದೂರವಾಣಿ ಮುಖಾಂತರವಾಗಿ ಸಂಪರ್ಕಿಸಿದಾಗ ಕನ್ನಡ ಮಾಧ್ಯಮ ಅಂತ ಒಂದು ಚಿತ್ರ ಮಾಡ್ತಾ ಇದ್ದೀವಿ ಸರ್, ಅದರ ಪೋಸ್ಟರ್ ಬಿಡುಗಡೆಯ ಸಂದರ್ಭಕ್ಕೆ ತಾವಿರಬೇಕು ಅಂತಂದ್ರೆ, ಎಲ್ಲಿ ಕನ್ನಡ ಅಲ್ಲಿ ದೊಡ್ಡರಂಗೇಗೌಡ. ಆದ್ದರಿಂದ ಕನ್ನಡದ ಯಾವುದೇ ಕಾರ್ಯ ಆಗಲಿ, ಯಾವುದೇ ಸಮಾರಂಭ ಆಗಲಿ, ಯಾವುದೇ ಗೀತೆಯ ಪ್ರಸ್ತುತಿ ಆಗಲಿ, ಅಲ್ಲೆಲ್ಲ ನಾನು ಪಾಲ್ಗೊಳ್ಳೋಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಕನ್ನಡವೇ ನನ್ನ ಉಸಿರು, ಕನ್ನಡವೇ ನನ್ನ ಹೆಸರು, ಕನ್ನಡವೇ ನನ್ನ ಬದುಕು, ಕನ್ನಡವೇ ನನ್ನ ಬೆಳಕು ಕೂಡ. ಇಲ್ಲಿ ಬರುವಾಗ ಯಾರು ಇದರ ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಬರೆದಿದ್ದಾರೆ ಅಂತ ಕೇಳಿದೆ. ಸಾವೂದ್ ಅಂತ ಹೇಳಿದರು. ಅರ್ಥ ಕೇಳಿದೆ, ಎಷ್ಟು ಚೆನ್ನಾಗಿದೆ ಅಂತಂದರೆ, ಫಲವಂತಿಕೆಯವರು ಅದರ ಸಂಪೂರ್ಣ ಹೆಸರು ಒಂದು ರೀತಿಯಲ್ಲಿ ಸವದ್ ಮಂಗಳೂರು. ಅದರ ಅರ್ಥ ನಾನು ಹೇಳ್ತಾ ಇದ್ದದ್ದು, ಎಲ್ಲಿ ನಾಟಿ ಹಾಕ್ತೇವೆ ಬೀಜ, ಅಲ್ಲಿ ಅದು ಸಸಿಯಾಗಿ, ಗಿಡವಾಗಿ, ಮರವಾಗಿ, ಹೂವಾಗಿ, ಹಣ್ಣಾಗಿ, ಬಹಳ ದೊಡ್ಡ ಆಲದ ಮರವಾಗಿ ಬೆಳೆಯುತ್ತೆ. ಸಾವುದು ಒಳ್ಳೆ ಮನಸ್ಸಿನಿಂದ ಈ ಚಿತ್ರಕ್ಕೆ ಕೈ ಹಾಕಿ ಶ್ರೀಕಾರ ಹಾಕಿದ್ದಾರೆ ಅಂತ ಹೇಳಿ ನನಗೆ ಅನಿಸುತ್ತೆ. ಇಲ್ಲೆಲ್ಲ ಹಿರಿಯರಿದ್ದಾರೆ. ಕನ್ನಡವನ್ನೇ ತನ್ನ ಜೀವನದ ಉಸಿರು, ಹೋರಾಟದ ಎಲ್ಲ ಶಕ್ತಿಗಳಿಗೆ ಕಾರಣರಾದವರು ನಮ್ಮ ಪ್ರವೀಣ್ ಶೆಟ್ಟಿ. ಎಲ್ಲಿ ಕನ್ನಡ ಕನ್ಯಾಯ ಆದರೂ ಅವ್ರು ಸುಮ್ಮನೆ ಇರೋದೇ ಇಲ್ಲ. ಅದು ಬೇಕಾಗಿರ್ತಕ್ಕಂಥ ಧ್ವನಿ. ಕನ್ನಡದ ಕೈಂಕರ್ಯಕ್ಕೆ ಅಂದು ಅವರ ತಂದೆ ಕೂಡ ನಾಂದಿ ಆಡಿದರು. ಮಹದೇವ ಬಣಕಾರ್ ಕೇಳಿದ್ದೀರ ನೀವು? ಅವರು ವಿಧಾನ ಪರಿಷತ್ತಲ್ಲಿ ಮಾತಾಡೋದಕ್ಕೆ ನಿಂತರೆ ವಚನಗಳ ಸುರಿಮಳೆ, ಅಷ್ಟು ವಚನಗಳನ್ನು ಹೇಳ್ತಾ ಇದ್ರು, ಅಷ್ಟು ವಚನಗಳನ್ನು ಅವರು ಬರೀತಾ ಇದ್ರು. ಅದು 3000 ವಚನ ಬರೆದಿದ್ರು. ಅವ್ರದ್ದೇ ಒಂದು ದೊಡ್ಡ ಸಂಪುಟ ಇದೆ, ವಚನಗಳ ಸಂಪುಟ ಇದೆ. ಅವ್ರದ್ದು ಒಂದು ಮುದ್ರಣಾಲಯ ಕೂಡ ಇತ್ತು. ಬಹಳ ಮುಖ್ಯವಾಗಿ ಕನ್ನಡದ ಕೈಂಕರ್ಯವನ್ನು ಮಾಡಿದ ಅನೇಕ ಜನ ಇಲ್ಲಿ ಇದ್ದಾರೆ. ಅದಕ್ಕಾಗಿ ಹಣ ಹಾಕ್ತಕ್ಕಂಥವ್ರು, ಅದಕ್ಕಾಗಿ ಅದರ ತೇರನ್ನು ಎಳೀತಕ್ಕಂಥವ್ರು, ಕಷ್ಟವೋ ನಷ್ಟವೋ ಮುಂದೆ ಸಾಕ್ತಕ್ಕಂಥವ್ರು. ಕನ್ನಡದ ರಥ ಎಳೆಯೋರು ಬಹಳ ಮುಖ್ಯ. ಮಿಣಿ ಭದ್ರವಾಗಿರಬೇಕು. ಮಿಣಿ ಅಂತಾರೆ ನಮ್ಮ ಕಡೆ, ತೇರು ಎಳೆಯೋದಕ್ಕೆ ಉಪಯೋಗಿಸ್ತಕ್ಕಂಥ ಹಗ್ಗ ಹರಿದೇ ಇರಬೇಕು ಅಂತಂದರೆ ನಿಜವಾಗಿಯೂ ಕೂಡ ಸಂಕಲ್ಪ ಬಲ ಇರಬೇಕು. ಆ ಸಂಕಲ್ಪ ಬಲ ಇವತ್ತು ನಾವೆಷ್ಟೇ ಒಗ್ಗೂಡಿಸಿದರೂ ಕೂಡ ಅದೇಕೋ ಏನೋ ಬೆಂಗಳೂರು ಕನ್ನಡಿಗರು, ಅದರಲ್ಲೂ ಬೃಹತ್ ನಗರದ ಕನ್ನಡಿಗರು ಕನ್ನಡಕ್ಕೆ ಮಾನ್ಯತೆಯನ್ನೇ ಕೊಡ್ತಾ ಇಲ್ಲ. ದುಃಖಕರವಾದಂಥ ವಿಷಯ. ಕನ್ನಡಿಗರೇ ನಮಗೆ ಈ ಥರ ಕನ್ನಡದ ಬಗ್ಗೆ ತಿರಸ್ಕಾರವನ್ನು ಮಾಡೋದಾದರೆ, ಅಥವಾ ಮೂಲೆ ಗುಂಪು ಮಾಡೋದಾದರೆ, ಅಥವಾ ಬದಿಗಿಡೋದಾದರೆ, ನಾವಿನ್ಯಾರನ್ನು ಕೇಳಬೇಕು? ಇಲ್ಲಿ ಬಹಳಷ್ಟು ಜನ ಪೋಷಕರು ಬಂದಿದ್ದೀರ. ತಮ್ಮಲ್ಲಿ ನಾನು ಬೇಡ್ಕೋತೇನೆ, ಕನ್ನಡದ ತಂದೆ ತಾಯಿಗಳೇ, ನೀವು ಮೊದಲು ಮನೆಯಲ್ಲಿ ಕನ್ನಡವನ್ನು ಆಡಿ. ಮೊದಲು ಆಗಬೇಕಾಗಿರೋದು ನಿಮ್ಮಿಂದ. ನೀವು ಪ್ರಾರಂಭ ಮಾಡಿದರೆ ಮನೆ ಮಕ್ಕಳು ಆಗ ತಾನಾಗೆ ತಾನು ಕನ್ನಡದಲ್ಲಿ ಮಾತಾಡ್ತಾ ಹೋಗ್ತಾರೆ. ಎಲ್ಲ ಕಡೆ ಕಾನ್ವೆಂಟ್ ಶಾಲೆಗಳು ಇವತ್ತು ಅಬ್ಬರವನ್ನು ಮಾಡ್ತಾ ಇದೆ. ಕನ್ನಡ ಎಷ್ಟು ನಾಶ ಆಗಬೇಕೋ ಅಷ್ಟು ನಾಶವನ್ನು ಅವರು ಮಾಡ್ತಾ ಇದ್ದಾರೆ.
ಕನ್ನಡದ ಬಗ್ಗೆ ಎಂಥದೋ ತಿರಸ್ಕಾರ, ಕನ್ನಡದ ಬಗ್ಗೆ ಎಂಥದೋ ಒಂದು ರೀತಿಯ ಅಷ್ಟೇನು ಹಿತವಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಮಾತಾಡೋದು. ಇದು ಬೇಕಾ ನಮಗೆ? ನಮ್ಮ ತಾಯಿಯನ್ನ ಸಿಂಗರಿಸೋಕ್ಕೆ, ನಮ್ಮ ತಾಯಿಯನ್ನ ಮೆರೆಸೋದಕ್ಕೆ, ನಮ್ಮ ತಾಯಿಗೆ ಎಲ್ಲ ರೀತಿಯಲ್ಲಿ ಉಸಿರನ್ನು ಕೊಡೋದಕ್ಕೆ, ಚೈತನ್ಯವನ್ನು ಕೊಡೋದಕ್ಕೆ ಬೇರೆ ಯಾರು ಬರಬೇಕಾಗಿಲ್ಲ. ಆಸ್ಟ್ರೇಲಿಯಾದಿಂದಲೋ, ರಷ್ಯಾದಿಂದಲೋ, ಇಂಗ್ಲೆಂಡಿಂದಲೋ, ಅಮೇರಿಕಾದಿಂದಲೋ ಬರಬೇಕಾಗಿಲ್ಲ. ಅಲ್ಲಿಯ ಕನ್ನಡ ಸಂಘಗಳು ಬಂದು ಇಲ್ಲಿ ಕನ್ನಡವನ್ನು ಮೇಲೆತ್ತಬೇಕಾಗಿಲ್ಲ. ಇಲ್ಲಿರುವಂಥ ನಾವು ಕನ್ನಡವನ್ನು ಮೊದಲು ಚೆನ್ನಾಗಿ ನೋಡ್ಕೊಳ್ಬೇಕು. ಬಹಳ ಮುಖ್ಯವಾದಂಥದ್ದು, ಕನ್ನಡದ ಶಾಲೆಗಳಲ್ಲಿ ಓದಿದಂಥ ನಾನು ಮೊದಲುಗೊಂಡು ನನ್ನ ಎಲ್ಲ ತಮ್ಮಂದಿರು, ನನ್ನ ಎಲ್ಲ ಕುಟುಂಬದವರು ನಾವೆಲ್ಲ ಚೆನ್ನಾಗೇ ಇದ್ದೀವಿ, ಒಳ್ಳೊಳ್ಳೆ ಕೆಲಸಗಳಲ್ಲೇ ಇದ್ದೀವಿ. ದಯವಿಟ್ಟು ನೀವು ಮನಗಾಣಬೇಕು, ಒಳ್ಳೊಳ್ಳೆ ಕೆಲಸದಲ್ಲಿದ್ದೀವಿ. ಕನ್ನಡದಿಂದ ನಾವು ಉದ್ಧಾರ ಆಗಿದ್ದು, ಕನ್ನಡವೇ ನಮ್ಮ ಉಸಿರು. ಆದ್ದರಿಂದ ಕನ್ನಡ ಚಿರಂತನ ಹೆಸರು, ಕನ್ನಡ ಚಿರಂತನ ಹಸಿರು ನಮ್ಮ ಮನೆಯಲ್ಲಿ. ಎಲ್ಲ ಮನೆಗಳಲ್ಲೂ ಇದಾಗೋದಕ್ಕೆ ಸಾಧ್ಯ, ಸಂಕಲ್ಪ ಬಲ ಬೇಕಷ್ಟೇ. ಸಂಕಲ್ಪ ಬಲ ಇವತ್ತು ಇಲ್ಲದೆ ಇರೋದ್ರಿಂದ ಈ ರೀತಿಯ ತೊಂದರೆ ಆಗಿರ್ತಕ್ಕಂಥದ್ದು. ದೊಡ್ಡದಾಗಿ ವೇದಿಕೆಗಳಲ್ಲಿ ಕೂಗ್ತಕ್ಕಂಥವರು ತಮ್ಮ ಮಕ್ಕಳನ್ನು ಯಾವ ಶಾಲೆಗಳಲ್ಲಿ ಓದಿಸ್ತೀರಾ ಅಂತಂದರೆ ಆಗಲೇ ಗೊತ್ತಾಗುತ್ತೆ. ಎಲ್ಲಿದ್ದಾನೆ ಅಂತಂದರೆ ಜರ್ಮನಿಯಲ್ಲಿ ಓದ್ತಾ ಇದ್ದಾನೆ, ಆಸ್ಟ್ರೇಲಿಯಾದಲ್ಲಿ ಓದ್ತಾ ಇದ್ದಾನೆ. ಓದಬೇಡಿ ಅಂತ ಹೇಳೋದಿಲ್ಲ, ಆದರೆ ಕನ್ನಡ ಮಾತಾಡ್ತಾನ? ಇಲ್ಲ, ಕನ್ನಡ ಅವನಿಗೆ ಲಿಟ್ಲ್ ಕನ್ನಡ ಬೇಕಾಗಿಲ್ಲ ಅವರಿಗೆ. ಕನ್ನಡವಿಲ್ದಿಯೂ ಬದುಕಬಲ್ಲೆವು ಅನ್ನೋರಿದಾರಲ್ಲ, ಅಂಥವರಿಂದ ಕನ್ನಡದ ಪರಿಸರ ನಾಶ ಆಗಿರ್ತಕ್ಕಂಥದ್ದು. ಸರ್ಕಾರ ಮನಸ್ಸು ಮಾಡಿದರೆ 6 ತಿಂಗಳಲ್ಲಿ ಅಥವಾ ವರ್ಷದಲ್ಲಿ ಕನ್ನಡವನ್ನು ಕಡ್ಡಾಯ ಮಾಡೋಕ್ಕೆ ಸಾಧ್ಯ. ಕನ್ನಡದಲ್ಲಿ ನೀನು ಓದಿಲ್ಲ ಅಂದರೆ, ಬರೋದಿಲ್ಲ ಅಂದರೆ ನಿನಗೆ ಅರ್ಹತಾ ಪತ್ರ ಕೊಡೋದಿಲ್ಲ, ನಿನಗೆ ಕೆಲಸ ಕೊಡೋದಿಲ್ಲ. ನೀನು ಕನ್ನಡ ನಾಡಲ್ಲೇ ಕೆಲಸ ಮಾಡಬೇಕು ಅಂತಂದರೆ ಎಲ್ಲಿ ನಿನ್ನ ಅರ್ಹತಾ ಪತ್ರ? ಕನ್ನಡ ಗೊತ್ತಿದೆ ಅನ್ನೋದಕ್ಕೆ ಎಲ್ಲಿ ಅರ್ಹತಾ ಪತ್ರ? ಸರ್ಟಿಫಿಕೇಟ್ ಅಂತ ಯಾವ್ದು ಹೇಳ್ತೀರ? ಎಲ್ಲಿ ನಿನ್ನ ಅರ್ಹತಾ ಪತ್ರ ಅಂತ ಕೇಳಬೇಕು. ಪರವಾಗಿಲ್ಲ, ಇವತ್ತು ಸುಳ್ಳು ಸರ್ಟಿಫಿಕೇಟ್ಗಳು ಕೊಡೋದು ಜಾಸ್ತಿ ಜನ ಹೋಗಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಆದರೂ ಕೂಡ ಕನ್ನಡದ ಹಿರಿಮೆ ಗೊತ್ತಾಗಬೇಕಾದ್ರೆ, ಪಳಮೆ ಗೊತ್ತಾಗಬೇಕಾದ್ರೆ, ಅದರ ಪ್ರಾಚೀನತೆ ಗೊತ್ತಾಗಬೇಕಾದ್ರೆ ಚೆನ್ನಾಗಿ ಅಧ್ಯಯನ ಮಾಡಬೇಕು. ಡಾಕ್ಟರ್ ಮಂಜೇಶ್ವರದ ಗೋವಿಂದ ಪೈ ಅಂತವರು ನನ್ನಂಥ ಎಳೆಯರಿಗೆ ಒಂದು ರೀತಿಯ ದೀಕ್ಷೆಯನ್ನು ಕೊಟ್ಟವರು, ಕನ್ನಡದ ದೀಕ್ಷೆಯನ್ನು ಕೊಟ್ಟವರು. ಇಲ್ಲೆಲ್ಲ ಮಂಗಳೂರಿನವ್ರು ಜಾಸ್ತಿ ಜನ ಇದ್ದೀರ. ನಿಮ್ಮ ಸುತ್ತನೇ ಇದ್ದಂಥ ಮಂಜೇಶ್ವರದ ಗೋವಿಂದ ಪೈಗೆ 30 ಭಾಷೆಗಳು ಗೊತ್ತಿತ್ತು. ಅದರಲ್ಲಿ ಕನ್ನಡ, ಇಂಗ್ಲೀಷ್, ತುಳು ಎಲ್ಲ ಗೊತ್ತಿತ್ತು. ಅವರು ಒಂದು ಲೇಖನವನ್ನು ಬರೆದಿದ್ರು. ಆ ಲೇಖನ ಏನು ಹೇಳ್ತಾ ಇತ್ತು ಅಂತಂದರೆ, ಗ್ರೀಕ್ನಲ್ಲಿ ನಾಟಕಗಳಿದೆ ಕೆಲವು, ಆ ನಾಟಕಗಳಲ್ಲಿ ಕನ್ನಡದ ಪದಗಳಿದೆ. ಅದರಲ್ಲೂ ಮುಖ್ಯವಾಗಿ 6 ಕನ್ನಡ ಪದ ಒಂದೇ ನಾಟಕದಲ್ಲಿದೆ. ಅಂದರೆ ಅರ್ಥ ಕನ್ನಡದ ಪ್ರಾಚೀನತೆ ಎಷ್ಟು ಅಂತ ನಿಮಗೆ ಊಹೆ ಮಾಡಿ. ನಿಮ್ಮಲ್ಲಿರ್ತಕ್ಕಂಥ, ಅಂದರೆ ನಮ್ಮನ್ನೆಲ್ಲ ನೋಡಿ, ನಿಮ್ಮಲ್ಲಿರ್ತಕ್ಕಂಥ ತರುಣರೆಲ್ಲ ಮನಸ್ಸು ಮಾಡಿ ನೀವು ಹುಡುಕಿದರೆ ಸುತ್ತಮುತ್ತ, ಗ್ರೀಸಿನ ಸುತ್ತಮುತ್ತ ಕನ್ನಡ ಅಸ್ತಿತ್ವದಲ್ಲಿ ಇರಬಹುದು ಅಂಥೇಳಿ. ನಾನು 40 ವರ್ಷ ತಗೊಂಡಿದ್ದೀನಿ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಕನ್ನಡದ ಹುಡುಕಾಟಕ್ಕಾಗಿ 40 ವರ್ಷ ತಗೊಂಡಿದ್ದೀನಿ. ಕೊನೆಗೆ ನಾನು ಅಲೆಕ್ಸಾಂಡ್ರಿಯಾದ ಗೋಡೆಯ ಮೇಲೆ ಊರೊಳ್ ಅನ್ನುವ ಕನ್ನಡ ಪದವನ್ನು ನಾನು ಹೆಕ್ಕಿ ತೆಗೆದೆ. ಅದರ ಅರ್ಥ ಊರಲ್ಲಿ ಅಂತಲೇ. ಊರು ರಕಾರ ಮತ್ತು ಳಕಾರ ಎರಡೂ ಕೂಡ ಕನ್ನಡದ್ದೇ ಅನ್ನೋದಕ್ಕೆ ಸಾಕ್ಷಿಗಳು ಇದೆ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಜಂಬ ಕೊಚ್ಕೊಳ್ಳೋಕೆ ಹೇಳ್ತಾ ಇಲ್ಲ, ಕನ್ನಡದ ಪ್ರಾಚೀನತೆ ಅಷ್ಟೊಂದು ದೊಡ್ಡದು. ಹೀಗಿರುವಾಗ ಕನ್ನಡ ಮಾಧ್ಯಮದಲ್ಲಿ ಏನೆಲ್ಲ ಅವರು ಹೇಳ್ತಾರೆ ನಂಗೆ ಗೊತ್ತಿಲ್ಲ, ಆದರೆ ಕನ್ನಡಿಗರು ಹೇಗಿರಬೇಕು ಅನ್ನೋದು ಹೇಳಬೇಕು. ಕನ್ನಡದ ಸಂಕಲ್ಪವನ್ನು ಕುರಿತು ಹೇಳಬೇಕು. ಕನ್ನಡದ ಒಳ್ಳೆಯ ಭಾಷೆಯನ್ನು ಬಳಸಬೇಕು. ಇವತ್ತು ಬಿಡಿ,
ಇವತ್ತು ಎಂಥ ಕನ್ನಡ ನಾವು ಕೇಳ್ತಾ ಇದ್ದೀವಿ ಅಂತಂದರೆ ನಿಮಗೆಲ್ಲ ಗೊತ್ತು. 90 ಹೊಡಿ ಈ ರೀತಿಯಾಗಿ ಕೇಳಿ 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 ನನ್ನ ಕಿವಿಗಳು ತೂತು ಬಿದ್ದೋಗಿದೆ. ಆದ್ದರಿಂದ ಇಂಥ ಸಂದರ್ಭದಲ್ಲಿ ಅಚ್ಚ ಕನ್ನಡವನ್ನು 100ಕ್ಕೆ 100 ಪಟ್ಟು ಕನ್ನಡವನ್ನು ಬಳಸೋಕ್ಕೆ ಪ್ರಯತ್ನ ಪಡಿ. ಕನಿಷ್ಠ ಒಂದು 60% ಆದರೂ ಕೂಡ 60ರಷ್ಟಾದರೂ ಶೇಕಡ ನೀವು ಕನ್ನಡದಲ್ಲಿ ಬಳಸೋದಕ್ಕೆ ಸಾಧ್ಯ ಆಗ್ಬೋದು. ಕನ್ನಡದಲ್ಲಿ ಬರೆಯೋ ಮುಖಾಂತರವಾಗಿ IAS ಮಾಡ್ಬೋದು, KAS ಮಾಡ್ಬೋದು, ಎಲ್ಲ IPS ಮಾಡ್ಬೋದು. ಎಲ್ಲ ಪರೀಕ್ಷೆಗಳನ್ನು ಕನ್ನಡದಲ್ಲಿ ಬರೆದು ತೇರ್ಗಡೆ ಆಗಿ ಉನ್ನತ ಹುದ್ದೆಗಳಿಗೆ ಹೋಗೋದಕ್ಕೆ ಸಾಧ್ಯ. ಕನ್ನಡನೂ ಕೂಡ ಅನ್ನ ಕೊಡುತ್ತೀರಿ, ದಯವಿಟ್ಟು ಸತ್ಯ ಈ ಮಾತು. ಕನ್ನಡದಿಂದಲೂ ಅನ್ನ ಹುಟ್ಟಿಸ್ಕೊಂಡು ಬದುಕೋದಕ್ಕೆ ಸಾಧ್ಯ ಅನ್ನೋದು ನನ್ನ ಮಾತು. ಆದ್ದರಿಂದ ಕನ್ನಡವನ್ನು ತೀರಾ ಕಡೆಗಣಿಸೋದು ಬೇಡ. ಪ್ರವೀಣ್ ಶೆಟ್ಟರ್ ಅಂತವ್ರು ಇದ್ದಾರೆ, ಅವರು ಹೋರಾಟ ಮಾಡ್ತಾರೆ. ಎಲ್ಲಿ ಕನ್ನಡಕ್ಕೆ ಅನ್ಯಾಯ ಆಗುತ್ತೆ ಅಲ್ಲಿ ಧ್ವಜ ನೆಡ್ತಾರೆ. ಆಮೇಲೆ ಯಾರ್ಯಾರಿಗೆ ಬಲಿ ಹಾಕಬೇಕು ಅವ್ರಿಗೆ ಗೊತ್ತವರು, ಏನೇನು ಕಾಯಕಲ್ಪ ಮಾಡಬೇಕು, ಯಾರ್ಯಾರಿಗೆ ಚುರುಕು ಹೇಗೆ ಮುಟ್ಟಿಸ್ಬೇಕು ಅದೆಲ್ಲ ಅವ್ರಿಗೆ ಗೊತ್ತಿದೆ. ಹಾಂ, ಅದು ಚೆನ್ನಾಗಿ ಗೊತ್ತಿದೆ. ಹಾಂ, ಅದು ಸರಿ ಒಪ್ಪಿಕೊಂಡೆ ನಾನು ಅದೆಲ್ಲ ಗಮನಿಸಿನೇ ಈ ಮಾತನ್ನು ಸ್ವಲ್ಪ ನವಿರಾಗಿ ಹೇಳ್ತಾ ಇದ್ದೇನೆ ಅಷ್ಟೇನೆ. ಆದ್ದರಿಂದ ಎಲ್ಲ ಕನ್ನಡಿಗರು ನೀವು ಮನಸ್ಸು ಮಾಡಿ, ಕನ್ನಡ ಬೆಳಕಾಗಬೇಕು, ಕನ್ನಡ ಬದುಕಾಗಬೇಕು, ಕನ್ನಡ ಸರ್ವಸ್ವ ಆಗಬೇಕು, ಕನ್ನಡವೇ ಆದ್ಯತೆ, ಕನ್ನಡಕ್ಕೆ ಆದ್ಯತೆ ಸಿಗಬೇಕು. ವಿಧಾನಸೌಧದಲ್ಲಿ ಕನ್ನಡ ಮೊದಲು ಪ್ರಾರಂಭ ಆಗಬೇಕು. ಎಷ್ಟೋ ಟಿಪ್ಪಣಿಗಳನ್ನು ನಾನು ನೋಡಿದ್ದೇನೆ. 6 ವರ್ಷಗಳ ಕಾಲ ನಾನು ವಿಧಾನ ಪರಿಷತ್ ಸದಸ್ಯ ಆಗಿದ್ದರಿಂದ ಎಷ್ಟೋ ಜನ ಎಲ್ಲ ಪತ್ರಕರ್ತ ಮಿತ್ರರಿಗೆ, ಸಭಾಂಗಣದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಾನ್ಯರಿಗೆ ನಮಸ್ಕರಿಸ್ತಾ, ವೇದಿಕೆ ಮೇಲೆ ಇವತ್ತು ಕನ್ನಡ ಮಾಧ್ಯಮ ಚಿತ್ರದ ಪೋಸ್ಟರ್ ಲಾಂಚನ್ನು ಮಾಡಿರ್ತಕ್ಕಂಥ 2 ಕನ್ನಡದ ಕಟ್ಟಾಳುಗಳಿದ್ದಾರೆ. ಆ 2 ಕನ್ನಡದ ಕಟ್ಟಾಳುಗಳು ಈ ಕನ್ನಡ ಮಾಧ್ಯಮ ಅಂತಕ್ಕಂಥ ಪೋಸ್ಟರ್ನ ಬಿಡುಗಡೆ ಮಾಡಕ್ಕೆ ಬಂದಿದ್ದೇನೆ. ಆ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ಇರ್ತಕ್ಕಂಥ ಒಂದು ವಿಷನ್ ಏನು ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಅದು ಆಲ್ಮೋಸ್ಟ್ ಇದು ಸಕ್ಸಸ್ ಕಂಡಿದೆ ಪೋಸ್ಟರ್ ಬಿಡುಗಡೆ ಟೈಮಲ್ಲಿ. ಯಾಕಂದರೆ ಅವರ ಅಭಿರುಚಿ ಒಂದು ಕನ್ನಡದ ಕಟ್ಟಾಳು, ಕನ್ನಡದ ಹಿರಿಯ ಸಾಹಿತಿಗಳು, ಜೊತೆಯಲ್ಲಿ ಕನ್ನಡದ ಹೋರಾಟಗಾರರು, ಅವರುಗಳನ್ನು ಸೇರಿಸಿ ಅವ್ರಗಳ ಕಡೆಯಿಂದನೇ ಕನ್ನಡ ಮಾಧ್ಯಮವನ್ನು ಬಿಡುಗಡೆ ಮಾಡಬೇಕು ಅನ್ನೋ ಯೋಚನೆ ಬಂತಲ್ಲ, ಅದಕ್ಕೇನೆ ಅದು ಸಕ್ಸಸ್ ಆಗಿದೆ. ಇನ್ನು ಮುಂದಕ್ಕೆ ಅದು ಯಾವ ರೀತಿ ಮಾಡ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ವ್ಯವಸ್ಥಿತವಾಗಿ ನಿರ್ದೇಶಕರು ಮೊನ್ನೆ ಮಾತಾಡಿದಾಗೆಲ್ಲ ವಿಚಾರಗಳನ್ನ ತಿಳಿಸಿದ್ದಾರೆ. ಇನ್ನು ದೊಡ್ಡರಂಗೇಗೌಡರು ಸಾಹೇಬರು ನನ್ನ ತಂದೆಯವರ ಒಡನಾಡಿಗಳವರು, ಅವರು ವಿಧಾನ ಪರಿಷತ್ನಲ್ಲಿ ಜೊತೆಲೇ ಇದ್ದಿರಲ್ಲ ಬಸ್. ನಮ್ಮ ತಂದೆಯವ್ರ ಜೊತೆಯಲ್ಲಿ ವಿಧಾನ ಪರಿಷತ್ನಲ್ಲಿ MLC ಆಗಿದ್ದರು. ನನಗೆ ಈ ಕನ್ನಡ ಮಾಧ್ಯಮ ಅಂತ ಇದು ಕೇಳಿಸಿದ ತಕ್ಷಣನೇ ನನಗೆ ನನ್ನ ತಂದೆಯವರು ಬರೆದಂತಹ ಒಂದು ಪುಸ್ತಕ, ಆಂಗ್ಲರ ಆಡಳಿತದಲ್ಲಿ ಕನ್ನಡ ಅಂತ, ಡೈರೆಕ್ಟ್ರೆ ಆಂಗ್ಲರ ಆಡಳಿತದಲ್ಲಿ ಕನ್ನಡ ಅಂತ ನನ್ನ ತಂದೆಯವರು ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಬ್ರಿಟಿಷರ ಕಾಲದಲ್ಲಿ ಯಾವ ರೀತಿ ಆಡಳಿತ ಭಾಷೆಯಾಗಿ ಕನ್ನಡ ಜಾರಿಗೆ ಇತ್ತು ಅನ್ನೋದ್ರ ಬಗ್ಗೆ ವಿತ್ ಡಾಕ್ಯುಮೆಂಟೇಶನ್ಸ್ ಇದೆ. ನಾನು ಆ ಪುಸ್ತಕವನ್ನು ನಿಮಗೆ ಕೊಡ್ತೀನಿ. ಅದನ್ನು ಸರ್ಕಾರನೇ ಮುದ್ರಣ ಮಾಡಿದೆ. ರಾಮಕೃಷ್ಣ ಹೆಗಡೆಯವ್ರ ಪೀರಿಯಡಲ್ಲಿ ಸರ್ಕಾರ ಮುದ್ರಣ ಮಾಡಿತ್ತು. ಆ ಪುಸ್ತಕ ಖಾಲಿ ಆಯಿತು ಅಂತ ಹೇಳಿ ಮತ್ತೆ ಮರುಮುದ್ರಣ ಮಾಡಿದ್ದಾರೆ ಇಲ್ಲಿ ಈ ಮೊನ್ನೆ ಸರ್ಕಾರದಲ್ಲಿ. ಸೊ ಆ ಪುಸ್ತಕನ ಕೊಡ್ತೀನಿ. ಪ್ರಾಯಶಃ ನಿಮ್ಮ ಕನ್ನಡ ಮಾಧ್ಯಮ ಚಿತ್ರದ ಕೆಲವು ವಿಚಾರಗಳಿಗೆ ಅದು ನಿಮಗೆ ಪೂರಕವಾಗಬಹುದು ಅಂತ ಅಂದ್ಕೊಂಡು ಅದನ್ನು ನಾನು ನಿಮಗೆ ಕೊಡ್ತೀನಿ. ಈಗ ನಾನು ದೊಡ್ಡರಂಗೇಗೌಡರು ಸಾಹೇಬ್ರದ್ದು ವಿಚಾರ, ಪ್ರಾಚೀನ ಭಾಷೆ ಅಳುವಿನಲ್ಲಿದೆ ಅನ್ನೋದಕ್ಕೆ ಅದನ್ನು ನನ್ನ ತಂದೆಯವರು ಭಾಷಣದಲ್ಲಿ ಹೇಳ್ತಾ ಇದ್ರು. ಯಾವುದನ್ನ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಂಗೆನೇ ದೀಪ ಹಚ್ತಿದ್ರು. ಅಜ್ಜೇವು ಕನ್ನಡದ ದೀಪ ಅಂತ ಹಾಡು ಸ್ಟಾರ್ಟ್ ಆಗೋದು. ಆವಾಗ ನಮ್ಮ ತಂದೆ ಒಂದು ಸಾರಿ ಸೀರಿಯಸ್ ಆಗಿ ನಿಲ್ಲಿಸ್ರಿ ಹಾಡನ್ನ ಅಂದರು. DS ಕರ್ಕಿ ಸಾಹೇಬ್ರ ಅಂದರೆ ಸಾಹಿತಿಗಳು DS ಕರ್ಕಿ ಬರೆದವರ ಕ್ಷಮೆ ಕೇಳಿ ನಾನು ಈ ಪದವನ್ನು ಅರ್ಧಕ್ಕೆ ನಿಲ್ಲಿಸ್ತಾ ಇದ್ದೀನಿ ಅಂತ ಅಂದರು. ಎಲ್ರಿಗೂ ಆಶ್ಚರ್ಯ, ಇದ್ಯಾಕ್ರಿ ಇವ್ರು ಹಿಂಗೆ ಆಡ್ತಾವ್ರೆ ಅಂತೇಳಿ ಅಂತ. ಪಾಪ ಕರ್ಕಿಯವರು ಬರೆದು ಹೋದರು, ಏನು ಅಜ್ಜೇವು ಕನ್ನಡದ ದೀಪ ಅಂತ. ಹಚ್ಚಿ 47 ವರ್ಷ ಆಗಿತ್ತು. ಅಂದರೆ 47ನೇ ಇರೋದು. ಅವತ್ತು ಹಚ್ಚಿದ ಬತ್ತಿ, ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮಾತಾಡ್ತಿದ್ರು ಅವರು. ಅವತ್ತು ಹಚ್ಚಿದ ಬತ್ತಿ ಒಣಗೋಗೈತಿ, ಒಳಗೆ ಎಣ್ಣಿಲ್ಲ.
ಒಳಗೆ ಹೆಣ್ಣಿಲ್ಲ, ಬತ್ತಿನೂ ಮುಗಿದೋಗೈತಿ. ಇನ್ನೂ ಏನು ಹಚ್ಚೇವು ಕನ್ನಡದ ದೀಪನಪ್ಪ, ಹಚ್ಚಿದ್ದನ್ನು ಉಳಿಸ್ಕೊಳಕ್ಕೆ ಏನು ಬೇಕೋ ಅದನ್ನು ಮಾಡ್ರಿಲಿ ಅಂತ ಹೇಳಿ ಅದನ್ನ ಅಪರೋಕ್ಷವಾಗಿ ಹಂಗೆ ಹೇಳ್ತಾ ಇದ್ರು. ಅಂದರೆ ನಶಿಸಿ ಹೋಗ್ತಾ ಇದೆ, ಅದನ್ನು ನಶಿಸಿ ಹೋಗದೇ ಇರೋ ಹಾಗೆ ಮೇಂಟೈನ್ ಮಾಡಬೇಕಾದ್ದು ನಮ್ಮ ಧರ್ಮ ಅಂತಕ್ಕಂಥದ್ದು. ಪಾಟೀಲ್ ಪುಟ್ಟಪ್ಪನವರು ದೊಡ್ಡ ಪತ್ರಕರ್ತರು, ಅವರು ನಮ್ಮ ತಂದೆಯವರು ಕನ್ನಡ ಕಾವಲು ಸಮಿತಿ, ಇವತ್ತಿನ ಅಭಿವೃದ್ಧಿ ಪ್ರಾಧಿಕಾರ ಅವತ್ತು ಕನ್ನಡ ಕಾವಲು ಸಮಿತಿ, ಅದಕ್ಕೆ ಅಧ್ಯಕ್ಷರಾಗಿದ್ದರು ಪಾಟೀಲ್ ಪುಟ್ಟಪ್ಪನವರು, ನಮ್ಮ ತಂದೆಯವರು ಸದಸ್ಯರಾಗಿದ್ದರು. ಏನು ಬಣಕಾರರು ಬೆಳಿಗ್ಗೆಯಿಂದ ರಾತ್ರಿ ತನಕ ಇಬ್ಬರು ಜನರಲ್ ಹಾಸ್ಟೆಲ್ ಇರ್ತಿದ್ರು. ಬೆಳಿಗ್ಗೆ 4:45 ಗಂಟೆಗೆ ನೋಡ್ರಿ ಅಲ್ಲಿ ಎದ್ದು ಬರೆಯಕತ್ತಿಯಲ್ಲಿ ನೀನು ಏನು ಮಾಡಕತ್ತಿದಿ ಅಂತ ಕೇಳಿದ್ರಂತೆ. ಇಲ್ಲ, ನಾನು ಆಂಗ್ಲರ ಆಡಳಿತದಲ್ಲಿ ಕನ್ನಡ ಅನ್ನೋ ಒಂದು ಪುಸ್ತಕ ಬರೀತಾ ಇದ್ದೀನಿ. ಏನೇನೇನೇನು ಅಂದ್ರು. ಆಂಗ್ಲರ ಆಡಳಿತದಲ್ಲಿ ಕನ್ನಡ ಅನ್ನೋ ಪುಸ್ತಕ ಬರೀತಾ ಇದ್ದೀನಿ ಅಂತ ಪುಟ್ಟಪ್ಪನವ್ರಿಗೆ ಅಂದಿದ್ದಾರೆ. ಅದಕ್ಕೆ ಅವ್ರಂದ್ರಂತೆ, ನೀನು ಕಾವಲು ಸಮಿತಿನಲ್ಲಿ ನನ್ನ ಜೊತೆನಲ್ಲೇ ಇದೆಯಾ, 380 ಸುತ್ತಲೆಗಳನ್ನು ಹೊರಡಿಸಿದ್ದೀವಿ, ಏನಕ್ಕೆ ಆಡಳಿತ ಭಾಷೆಯಾಗಿ ಕನ್ನಡವನ್ನು ಜಾರಿಗೆ ತನ್ರಿ ಅಂತ ಹೇಳಿ ಸರ್ಕಾರದ ಸುತ್ತಲೇ ಹೊರಡಿಸಿದ್ರು ಅಧಿಕಾರಿಗಳು ಕೇರ್ ಮಾಡ್ತಾ ಇಲ್ಲ. ಯಾರು? ಕನ್ನಡದ ಅಧಿಕಾರಿಗಳು. ಅಂಥದ್ರಲ್ಲಿ ಹೇಳಿ ಕೇಳಿ ಇಂಗ್ಲೀಷ್ ಅಧಿಕಾರಿಗಳು ಅಂತೀರ, ಅವ್ರು ಯಾವಾಗ ಯಾಕೆ ಕನ್ನಡ ಬಳಸಿದ್ರು? ಪ್ರಾಯಶಃ ನಿನಗೆ ಹುಚ್ಚಿಡಿದಿದೆ. ಪಾಟೀಲ್ ಪುಟ್ಟಪ್ಪವ್ರ ಪದ ಇದು, ನಿನಗೆ ಹುಚ್ಚಿಡಿದಿದೆ ಅಂತ. ಆಯ್ತು, ಹುಚ್ಚಿಡಿದಿದೆ ಅಂದರು. ಆಯ್ತು, ಇವರು ಎಂಟೈರ್ ಭಾರತದ ಎಲ್ಲ ಪ್ರಾಚೀನ ಪ್ರಾಚ್ಯವಸ್ತ ಸಂಗ್ರಹಾಲಯಗಳಿಗೆ ಹೋಗಿ ಎಲ್ಲ ಅಲ್ಲಿ ಡಾಕ್ಯುಮೆಂಟ್ಗಳನ್ನ ಕನೆಕ್ಟ್ ಮಾಡಿಕೊಂಡು ಟಿಪ್ಪು ಸುಲ್ತಾನ್ ಅವರ ಆಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದಂತಹ ಯೋಧರು, ಅಂದರೆ ಏನು ಯೋಧರಿದ್ರು, ಅವರು ಇಲ್ಲೊಂದು ಪಟ್ಟಿಯನ್ನು ಕಟ್ಕೊಂತಿದ್ರು. ಅಂದರೆ ಅದು ಕಬ್ಬಿಣದ ಮೋಲ್ಡ್ ಇತ್ತು. ಆ ಮೊಹರ್ನಲ್ಲಿ ಟಿಪ್ಪು ಸುಲ್ತಾನನ ಆಸ್ಥಾನ ಅಂತ ಅವನು ಕನ್ನಡದಲ್ಲಿ ಹಚ್ಚಾಕ್ಸಿದ್ದ. ಯಾರು? ಟಿಪ್ಪು ಸುಲ್ತಾನ್. ಭಾಳಷ್ಟು ಜನ ಟಿಪ್ಪು ವಿರೋಧಿ ಅಂತಾರೆ, ಆದರೆ ಅದು ಡಾಕ್ಯುಮೆಂಟ್ ಸಮೇತ ಇದೆ ಅದು. ಸೊ ಅಂಥ ಒಂದೆಲ್ಲ ಇದ್ದಾವೆ ಅಂದಾಗ ಅಂಥವನ್ನೆಲ್ಲ ಹುಡ್ಕೊಂಡು ಬಂದು ಕೊನೆಗೆ ಅದು ಆ ಪುಸ್ತಕದ ಬಿಡುಗಡೆ ಸಮಾರಂಭ ಯುವಾನಿಕಾನಲ್ಲಿ ನಡೀತು. ಯುವಾನಿಕಾನಲ್ಲಿ ಅವತ್ತು ಮುಖ್ಯಮಂತ್ರಿಗಳಿದ್ದರು, ಸ್ಪೀಕರ್ ಇದ್ದರು, ಗವರ್ನರ್ ಇದ್ದರು, ಪ್ರೊಫೆಸರ್ KS ನರಸಿಂಹಸ್ವಾಮಿ ಅವರಿದ್ದರು, ಆಮೇಲೆ ನಮ್ಮ KS ನಿಸಾರ್ ಅಹಮದ್ ಸಾಹೇಬ್ರಿದ್ರು. KS ನಿಸಾರ್ ಅಹಮದ್ ಸಾಹೇಬ್ರೆ ಆ ಪುಸ್ತಕವನ್ನೇ ಬಿಡುಗಡೆ ಮಾಡಿದ್ರು. ಬಿಡುಗಡೆ ಮಾಡೋ ಸಂದರ್ಭದಲ್ಲಿ ಪಾಟೀಲ್ ಪುಟ್ಟಪ್ಪನವರು ಓಪನ್ ಆಗಿ ಹೇಳ್ಕೊಂಡ್ರು. ಏನಂತ? ಬಣಕಾರಿ ಪುಸ್ತಕ ಬರೆಯುವಾಗ ನಾನು ಅವ್ರನ್ನ ಹುಚ್ಚ ಅಂದಿದ್ದೆ, ಆದರೆ ಅದನ್ನು ಪ್ರೂವ್ ಮಾಡಿಬಿಟ್ಟ. ಇವತ್ತು ಸರ್ಕಾರ ಮುದ್ರಣ ಮಾಡಿ ಅದನಿಗೆ ಬೆನ್ನೆಲುಬಾಗಿ ನಿಂತ್ಕೊಂತು ಅಂತ ಹೇಳಿದ್ರು. ಅದಕ್ಕೆ ರಾಮಕೃಷ್ಣ ಹೆಗಡೆ ಸಾಹೇಬರು ಭಾಷಣದಲ್ಲಿ ಹೇಳಿದ್ರು, ಬಣಕಾರರಂಥ ಹುಚ್ಚರು ಕರ್ನಾಟಕದಲ್ಲಿ ತುಂಬ ವಿರಳವಿದ್ದಾರೆ, ಅಂತ ಹುಚ್ಚರು ಇನ್ನೂ ಹೆಚ್ಚಾಗಬೇಕು, ಅವಾಗ ಕನ್ನಡ ಬದುಕುತ್ತೆ ಉಳಿಯುತ್ತೆ ಅಂತೇಳಿ. ಅಂದರೆ ಯಾಕೆ ನನಗೆ ಕನ್ನಡ ಮಾಧ್ಯಮ ಅಂತಿದ್ದಾಗ ಈಗ ನನಗೆ ಸಾಹೇಬರು ದೊಡ್ಡಗೇಗೌಡ ಸಾಹೇಬರು ಪ್ರಾಚೀನವಾದ ಭಾಷೆ, ಆಮೇಲೆ ಅಳಿವಿನ ಅಂಚಿನಲ್ಲಿದೆ, ಅಳಿವಿನಲ್ಲಿ ಅಂಚಿನಲ್ಲಿದೆ ಅಂದಿದ್ದಕ್ಕೆ ಇದೆಲ್ಲ ನಾನು ಹೇಳಬೇಕಾಯ್ತು ನಮ್ಮ ತಂದೆಯವ್ರದ್ದು. ಅದರಿಂದ ನಾನು ನಿರ್ದೇಶಕರೇ ಅದನ್ನು ದಯಮಾಡಿ ಆ ಪುಸ್ತಕನ ನಾನು ನಾಳೆನೇ ನಿಮಗೆ ತಲುಪಿಸುವಂಥ ಕೆಲಸ ಮಾಡ್ತೀನಿ. ಅದು ಸರ್ಕಾರ ಮುದ್ರಣ ಮಾಡಿರ್ತಕ್ಕಂಥದ್ದು, ಅದು ನೀವು ತಗೊಳ್ಳಿ. ಕನ್ನಡ ಮಾಧ್ಯಮಕ್ಕೆ ಅಕಸ್ಮಾತ್ ಚಿತ್ರಕ್ಕೆಲ್ಲಾನು ಅದರಲ್ಲಿ ಕೆಲವು ಅಂಶಗಳು ಬರುತ್ತೆ ಅನ್ನೋದಾದರೆ ಈಗ ನಮ್ಮ ತಂದೆಯವರು ಇಲ್ಲ, ರೈಟ್ಸು ನಂದೇ ಇದೆ, ಈಗಲೇ ಸೈನ್ ಮಾಡಿ ಕೊಟ್ಬಿಡ್ತೀನಿ, ಇಟ್ಕೊಂಡು ನೀವು ಬಳಸ್ಕೊಂಡು. ಯಾಕಂದ್ರೆ ಅನುಭವ ಮಂಟಪ ಪ್ರಕಾಶನ ನನ್ನ ತಂದೆಯವ್ರದ್ದು, ಈಗ ನಮ್ಮ ತಾಯಿಯವರು ಇಲ್ಲ, ಈಗ ಅದು ನನ್ನ ಸೈನಿಂಗ್ ಅಥಾರಿಟಿಲಿದೆ. ಅದನ್ನ ಅಲ್ಲಿ ಏನೇ ಬಳಸ್ಕೊಳ್ಳೋದಾದ್ರೂ ಕೂಡ ಬಳಸ್ಕೊಳ್ಳಿ. ಅಕಸ್ಮಾತ್ ಬಳಸ್ಕೊಂಡ್ರೆ ಅದನ್ನ ಹೇಳ್ಬಿಟ್ಟು ಬಳಸ್ಕೊಂಡ್ರಿ ಅಷ್ಟೇ, ಇನ್ನೇನು ಅದಕ್ಕೆ ಹಣಕಾಸು ಕೊಡಕ್ಕೆ ಹೋಗ್ತೀವಿ. ಇಷ್ಟನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ನನ್ನ ಸಹೋದ್ಯೋಗಿ ಒಬ್ಬರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಈಗ ನನಗೆ ಇಲ್ಲಿ ಬಂದ ತಕ್ಷಣ ಫೋನ್ ಬಂತು. ನಾನು ನಮ್ಮ ದೊಡ್ಡರಂಗೇಗೌಡರು ಸಾಹೇಬ್ರದ್ದು ಮತ್ತು ಪ್ರವೀಣ್ ಶೆಟ್ಟಿ ಸಾಹೇಬ್ರದ್ದು ಇಬ್ಬರದ್ದು ಮತ್ತು ಎಲ್ಲ ಚಿತ್ರತಂಡದವ್ರನ್ನ ಕ್ಷಮೆ ಕೇಳ್ತಾ ನಾನು ನಿರ್ಗಮಿಸಬೇಕಾಗಿದೆ, ದಯಮಾಡಿ ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀನಿ. ಮಾತಿಗೆ ಒಂದು ಅನುಬಂಧ. ಮಹಾದೇವ್ ಬಣಕಾರ್ ಅವರು ಮಾಡಿದ ಬಹಳ ಒಳ್ಳೆಯ ಕೆಲಸಗಳಲ್ಲಿ ಒಂದು, ಅದನ್ನು ಅವರು ಸ್ಮರಿಸೋಕ್ಕಾಗಲಿಲ್ಲ. ನಾನು ಅದಕ್ಕೆ ಸಾಕ್ಷಿ. ನಾನು ಅದಕ್ಕೆ ಬೆಳಗಾಮಲ್ಲಿ ಒಬ್ಬ ಆಂಗ್ಲ ಅಧಿಕಾರಿ ಇದ್ದ. ಅವನು ಮೂಲತಃ ನ್ಯಾಯಾಧೀಶ. ಅವನು ಕನ್ನಡದಲ್ಲಿ ತೀರ್ಪು ಕೊಡ್ತಾನೆ 100 ವರ್ಷದ ಹಿಂದೆ. ಕನ್ನಡದಲ್ಲಿ ತೀರ್ಪು ಕೊಡ್ತಾನೆ 100 ವರ್ಷದ ಹಿಂದೆ. ಇದು ಬಹಳ ಮೆಚ್ಚಬೇಕಾದಂಥ ಅಂಶ. ಅವರು ಅದನ್ನು ಹೇಳುವುದನ್ನು ಮರೆತರು ಅಂತ ಕಾಣುತ್ತೆ. ಆದ್ದರಿಂದ ಇಂಥವ್ರು ಎಲ್ಲೋ ಎಲೆಮರೆ ಹೂವುಗಳು ಬೇಕಾದಷ್ಟು ಇದೆ. ಆಮೇಲೆ ಕೇವಲ 11 ವರ್ಷದಲ್ಲಿ ಡಾಕ್ಟರ್ DS ಶಿವಪ್ಪನವರು ಎಂಥ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅಂದರೆ,
ಆಂಗ್ಲ ಭಾಷೆಯಲ್ಲಿ ಇರುವ ವೈದ್ಯಕೀಯ ಎಲ್ಲ ಪದಗಳನ್ನು ಕನ್ನಡದಲ್ಲಿ ತಂದು ವೈದ್ಯಕೀಯ ಕನ್ನಡ ಪದಕೋಶ ನಿರ್ಮಾಣ ಮಾಡಿದ್ದಾರೆ. ಕನ್ನಡದಲ್ಲಿ ಆಗೋದೇ ಇಲ್ಲ ಬರೆಯೋಕೆ ಅಂತ ಹೇಳಿದ್ರು. ಪ್ರೊಫೆಸರ್ ನಾಗಲೋಟಿ ಮಠ ಅನ್ನುವರು ಕನ್ನಡದಲ್ಲಿ ವಿಜ್ಞಾನವನ್ನು ಬಹಳ ನಿರರ್ಗಳವಾಗಿ ಬರೆದು 7ನೇ ತರಗತಿಯ ಶಾಲೆಯ ಮಗು ಕೂಡ ಅದನ್ನು ಓದಿ ಅರಗಿಸ್ಕೊಳ್ಳಬಲ್ಲದು. ಅಷ್ಟು ಒಳ್ಳೆಯ ಸುಲಲಿತ ಕನ್ನಡವನ್ನು ಪ್ರೊಫೆಸರ್ ನಾಗಲೋಟಿ ಮಠ ಬಂದ ಕೂಡಲೇ ನಮಗೆ ಗೊತ್ತಿರುತ್ತೆ, ಅಲ್ಲಿ ಒಂದು ಧ್ವನಿ ಖಂಡಿತವಾಗ್ಲೂ ಇರುತ್ತೆ ಅಂತ. ಅದು ನಮ್ಮ ಪ್ರವೀಣ್ ಸರ್ ದಯವಿಟ್ಟು ಮಾತಾಡ್ಬೇಕಾಗಿ ಕೇಳ್ಕೊಳ್ತೀನಿ ನಿಮ್ಮ ಹತ್ರ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಸಾಹಿತಿಗಳು, ಚಿತ್ರ ಸಾಹಿತಿಗಳು, ಕರ್ನಾಟಕದ ರಾಜಕೀಯದಲ್ಲಿ MLCಗಳಾಗಿ ಕನ್ನಡದ ಬಗ್ಗೆ ಹುಡುಕಾಟವನ್ನು ಮಾಡಿದಂಥವರು, ಇವತ್ತು ಕನ್ನಡ ರಾಜ್ಯದ ಆಡಳಿತ ಭಾಷೆ ಆಗಬೇಕು, ಕನ್ನಡದಲ್ಲಿ ಎಲ್ಲ ಸಿಗಬೇಕನ್ನುವಂಥ ಕನಸನ್ನು ಕಟ್ಕೊಂಡಂಥ ದೊಡ್ಡರಂಗೇಗೌಡರು ಕನ್ನಡ ಮಾಧ್ಯಮ ಅನ್ನುವಂಥ ಚಿತ್ರ ಪೋಸ್ಟರ್ ಬಿಡುಗಡೆಗೆ ಬಂದಿದ್ದಾರೆ. ನಮಗೂ ಸಹ ಖುಷಿಯಾಗುತ್ತೆ. ಕನ್ನಡ ಎಲ್ಲಿದ್ದೀವಿ ನಾವು ಅಲ್ಲಿ ಖಂಡಿತವಾಗಲೂ ನಾವೆಲ್ಲರೂ ಸಹ ಅಲ್ಲಿ ಇರ್ತೀವಿ. ಆ ಚಿತ್ರಕ್ಕೆ ಬಲವನ್ನು ಕೊಡುವಂಥ ಕೆಲಸ ನಾವೆಲ್ಲರೂ ಸಹ ಮಾಡ್ತೀವಿ. ಬಣಗಾರರು ಈಗ ತಾನೇ ಹೋದರು, ನಿರ್ಮಾಪಕರ ಸಂಘದ ಅಧ್ಯಕ್ಷರು. ವಿಶೇಷವಾಗಿ ಈ ಚಿತ್ರಕ್ಕೆ ಹಣವನ್ನು ವೆಂಕಟೇಶ್ ಅವರು ಹಾಕ್ತಾ ಇದ್ದಾರೆ. ಅವರ ಧೈರ್ಯವನ್ನು ಮೆಚ್ಚಲೇಬೇಕಾಗತ್ತೆ. ಅದೇ ರೀತಿ ನಿರ್ದೇಶನವನ್ನು ಮಾಡ್ತಾ ಇದ್ದಂಥ ಅಖಿಲ್ ಅತ್ಯಂತ ಪ್ರತಿಭಾವಂತ ಹುಡುಗ. ಅವನ ಜೀವನನೇ ಒಂದು ಆ್ಯಕ್ಟಿಂಗ್. ಅಂದರೆ ಎಲ್ಲಿ ಯಾವ ಕೆಲಸ ಮಾಡಬೇಕು ಅಲ್ಲಿ ನಗನಗುತ್ತಾ ಖುಷಿಯಾಗಿ ಆ ಕೆಲಸಗಳನ್ನ ಮಾಡ್ತಾ ಇರುವಂಥವ್ನು. ನಾನು ಅವನ ಚಿಕ್ಕ ಹುಡುಗನಿಂದ ಬಲ್ಲೆ. ಅವನ ಹತ್ರ ಅನೇಕ ಸಂದರ್ಭದಲ್ಲಿ ಕನ್ನಡದ ಹಾಡುಗಳನ್ನ ಹಾಡಿಸ್ತಾ ಇದ್ದೆ. ಸುಮ್ಮನೆ ಕೂತ್ಕೊಂಡು ಅವಾಗ ಒಂದು ಹಾಡು ಹೇಳೋ ಅಂತಿದ್ದೆ. ಅವನೇನು ಮುಲಾಜಿದ್ದಿಲ್ಲ, ಅವಾಗಲೇ ಹಾಡನ್ನು ಹೇಳ್ತಾ ಇದ್ದ. ಅದಾದ್ಮೇಲೆ ಮಾಧ್ಯಮದಲ್ಲಿ ಕ್ಯಾಮ್ರಾ ಇಟ್ಕೊಬರ್ತಿದ್ದ, ಮಾಧ್ಯಮದಲ್ಲಿ ಕೆಲಸ ಮಾಡ್ದ. ಅದಾದ್ಮೇಲೆ ನಾವೊಂದು ಸೈರನ್ ಸಿನಿಮಾ ಅಂತ ನಮ್ಮ ಸ್ನೇಹಿತರೆಲ್ಲ ಮಾಡಿದವಾಗ ಅಲ್ಲೂ ಸಹ ಒಳ್ಳೆ ಆ್ಯಕ್ಟಿಂಗನ್ನು, ವಿಲನ್ ಆ್ಯಕ್ಟಿಂಗ್ ಭಾರಿ ಅದ್ಭುತವಾಗಿ ಮಾಡಿದ್ದಾನೆ. ಈಗ ನಿರ್ದೇಶನ ಮಾಡ್ತಾ ಇದ್ದಾನೆ. ಶುಭವಾಗಲಿ. ಕನ್ನಡ ಹೆಸರನ್ನ ಇಟ್ಕೊಂಡು ಮಾಡ್ತಾ ಇದ್ದೀರಾ, ನಿಮ್ಮ ತಂಡಕ್ಕೆ ಶುಭವಾಗಲಿ. ನಾವೆಲ್ಲ ಕನ್ನಡ ಎಲ್ಲಿರುತ್ತೋ ಅಲ್ಲಿ ಇರ್ತೀವಿ. ಆ ಚಿತ್ರದ ಪೋಸ್ಟರಲ್ಲೇ ಗೊತ್ತಾಗುತ್ತೆ. ಕನ್ನಡ ಶಾಲೆಯಲ್ಲಿ ತಾಯಿ ಮಗನ್ನ ಕರ್ಕೊಂಡು ಬರ್ತಾ ಇರುವಂಥದ್ದು. ಅದರಲ್ಲಿ ಮಿಲಿಟ್ರಿ ಆ ಗುಂಡಿನ ಸೌಂಡನ್ನು ಕೇಳಿಸ್ತಾ ಇದ್ದೀರಾ. ದೇಶ ಪ್ರೇಮ ಇದೆ, ನಾಡ ಪ್ರೇಮ ಇದೆ. ಸರ್ಕಾರಿ ಶಾಲೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಓದಂಥ ಮಕ್ಕಳಿಗೆ ಸಂಸ್ಕಾರ ಇದೆ. ತಂದೆ ತಾಯಿ ಮಾಮ ಚಿಕ್ಕಪ್ಪ ದೊಡ್ಡಪ್ಪ ಆ ಕುಟುಂಬದ ಜೊತೆ ಬದುಕ್ತಾರೆ. ಏನು ಮಾಡ್ರೆ ಏನಾಗುತ್ತೆ, ಎಲ್ಲಿ ಹೋಗಿ ಹೇಗೆ ಬದುಕ್ಬೋದು ಅನ್ನುವಂಥದ್ದು. ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಒಂದೇ ಚಡ್ಡಿಯಲ್ಲಿ ಒಂದು ವಾರ ಎಲ್ಲ ಓದಂಥವ್ರು ಇಲ್ಲ. ತುಂಬ ಜನ ಸರ್ಕಾರಿ ಶಾಲೆಯಲ್ಲಿ ಓದೋರು ಇರುವಂಥದ್ದು ಅನ್ಸುತ್ತೆ. ಆದ್ದರಿಂದ ಈ ಚಿತ್ರ ಯಶಸ್ವಿ ಆಗಲಿ. ನಾವು ಈ ತಂಡದ ಜೊತೆ ಇರ್ತೀವಿ. ಶುಭವಾಗಲಿ ಅಖಿಲ್ ಅವರೇ, ವೆಂಕಟೇಶ್ ಅವರೇ, ಮತ್ತೆಲ್ಲ ಕಥೆಯನ್ನ ಬರೆದಂಥ ಸವಾದ್ ಅವರೇ. ಸರ್ಕಾರಿ ಶಾಲೆಯಲ್ಲಿ ಓದಿದಿರೋ ಇಲ್ಲೋ ಗೊತ್ತಿಲ್ಲ. ಓದಿದಿರ ಅಲ್ಲ ಈ ಕಾನ್ವೆಂಟಲ್ಲಿ ಓದಿ. ಗಣ್ಯ ವ್ಯಕ್ತಿಗಳಾಗಿ ಬಂದಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಅನಂತ ಧನ್ಯವಾದಗಳು. ಕೆಲವರು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ಸೊ ದೊಡ್ಡರಂಗೇಗೌಡರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಹಾಗೆ ಪ್ರವೀಣ್ ಶೆಟ್ಟಿ ಸರ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಹಾಗೆ ರಿಜ್ವಾನ್ ಬಾಪನಾಡು ಅವರು ಕೂಡ ಮಂಗಳೂರಿಂದ ಬಂದಿದ್ದಾರೆ. ಜೊತೆಗೆ ಮಧುಸೂದನ್ ಟೋಕ್ಲಾ ಅವರು ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಾಗೇಂದ್ರ ಸರ್, ನನಗೆ ಮಾತಾಡೋಕೆ ಅಷ್ಟೊಂದು ಬರಲ್ಲ, ಬೇಕಂತ ಸರ್ ಹೇಳಿದಂಗೆ ಒಂದೆರಡು ಲೈನ್ ಹಾಡು ಆಡ್ಬೋದು ಅಷ್ಟೇ. ಸಿನಿಮಾದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಮನೇಲಿ ಕೂತ್ಕೊಂಡಿದ್ದೆ. ಸೊ ನನಗೆ ನಮ್ಮ ರೈಟರ್ ಸರ್ ಕಾಲ್ ಮಾಡ್ತಾರೆ ಒಂದಿನ, ಸರ್ ಒಂದು ಕತೆ ಹೇಳ್ತೀನಿ ಕೇಳಿ ಅಂತ. ಸರ್ ನಮಗೆ ಹವ್ಯಾಸ ಏನದು, ಅವ್ರು ಕತೆ ಹೇಳ್ತಾ ಇರ್ತಾರೆ, ನಾನು ಕೇಳ್ತಾನೆ ಇರ್ತೀನಿ. ತುಂಬ ದಿನಕ್ಕೆ ಒಂದೊಂದು ಕತೆ ಹೇಳ್ತಾರೆ. ಯಾಕೋ ಸರಿ ಸರ್ ಚೆನ್ನಾಗಿದೆಯಲ್ಲ, ಒಂದು ಆರ್ಟ್ ಸಿನಿಮಾ ಥರ ಇದೆ ಅಂತ ಹೇಳಿದೆ. ಹ್ಞೂ ಸರ್, ಲೋ ಬಜೆಟಲ್ಲಿ ಮಾಡ್ಬೋದು ಅಂತ. ಸರಿ ಓಕೆ, ನನ್ನ ಫ್ರೆಂಡಿಗೆ ನಾನು ಮಾತಾಡ್ತೀನಿ ಅಂತೇಳಿ ನಿರ್ಮಾಪಕರಾದ ವೆಂಕಟೇಶ್ ಅವ್ರಿಗೆ ಮಾತಾಡಿದೆ. ಅವ್ರಿಗೂ ಸರಿ ನನಗೂ ಆಸೆ ಇದೆ ನಿರ್ಮಾಪನ ಆಗಬೇಕು ಅಂತೇಳಿ ಅಂತ ಹೇಳಿ ಕಂಟಿನ್ಯೂ ಆದಂತಹ ಒಂದು ಸಿನಿಮಾ ಇದು. ಕತೆ ನಾನು ಹೇಳಕ್ಕೆ ಹೋಗ್ಬಿಟ್ರೆ ಕತೆನೇ ಇಡೀ ಪೂರ್ತಿ ಸಿನಿಮಾದಲ್ಲಿ ನಾನು ರಿವೀಲ್ ಮಾಡ್ದಂಗೆ ಆಗುತ್ತೆ. ನೀವೇನಾದ್ರೂ ಕೇಳಿದ್ರೆ ನಾನು ಅದಕ್ಕೆ ಹೇಳ್ಬೋದು ಅಂತ, ನನಗೆ ಹಾಗೆ ಮಾತಾಡಕ್ಕೆ ಬರ್ತಾ ಇಲ್ಲ.
ಉಮೇಶ್ ಮಾಡ್ತಾರೆ ಅವರು ಪುಸ್ತಕ ಕೊಡ್ತೀನಿ ಅಂತ ಹೇಳಿದ್ರು. ಹೌದು ಸರ್. ಸಾಹೇಬರು ಒಂದಷ್ಟು ವಿಷಯಗಳನ್ನ ಹೇಳಿದ್ರು. ಅದು ಅಳವಡಿಕೆ ಆಗುತ್ತಾ ಅಥವಾ ನಿಮ್ಮದೇ ಬೇರೆ ಇದೆಯಾ? ಇಲ್ಲ ಸರ್, ಬೇರೆನೇ ಇದೆ ಸರ್. ಸರ್ ದೊಡ್ಡರಂಗೇಗೌಡರು ಒಂದು ಮಾತು ಹೇಳಿದ್ರು, ಪ್ರೈವೇಟ್ ಸ್ಕೂಲ್ಗಳೇ ಜಾಸ್ತಿ ಬರ್ತಾ ಇದೆ ಅಂತ. ಆ ಒಂದು ಕಾನ್ಸೆಪ್ಟ್ ಕೂಡ ಇದರಲ್ಲಿದೆ ನಿಜ ಹೇಳಬೇಕು ಅಂದರೆ. ಅಂದರೆ ಒಬ್ಬ ಹುಡುಗ ಒಬ್ಬ ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋದು ಕನಸಿರುತ್ತೆ ತುಂಬ ಜನಕ್ಕೆ, ಈ ಥರ ಆಗಬೇಕು ಅಂತ. ಒಬ್ಬ ಸರ್ಕಾರಿ ಶಾಲೆಯಲ್ಲಿ ಓದಂತಹ ಹುಡುಗ ಆ ದೊಡ್ಡ ವ್ಯಕ್ತಿ ಆಗಬೇಕು ಅಂದರೆ ಈ ಸ್ಕೂಲ್ ಬಸ್ಸಲ್ಲಿ ಹೋಗಿ ದೊಡ್ಡವನಾಗಿರ್ಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಬದುಕ್ತಾ ಇರ್ತಾನೆ. ಸೊ ಅದಲ್ಲ ಅನ್ನೋದನ್ನ ಈ ಕಾನ್ಸೆಪ್ಟಲ್ಲಿ ತೋರಿಸ್ತಿರ್ತೀವಿ. ಜೊತೆಗೆ ಕನ್ನಡ ಮಾಧ್ಯಮ ಶಾಲೆನ ಉಳಿಸ್ಕೊಳ್ಳೋಸ್ಕರ ಒಂದ್ ಕಡೆಯಿಂದ ಹೋರಾಟ ನಡೀತಾ ಇರುತ್ತೆ, ಒಬ್ಬ ಹೋರಾಟದ ಜೊತೆಗಳಿಂದ. ಹೌದು ಸರ್, ಒಂದು ಸರ್ಕಾರಿ ಶಾಲೆ ಏನಿರುತ್ತೋ ಆ ಸರ್ಕಾರಿ ಶಾಲೆನ ಉಳಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕತೆ ಹೆಂಡಾಗುತ್ತೆ ಸರ್. ಹ್ಞೂ ಸರ್, ಅದನ್ನ ಹೇಳಿದ್ರೆ ಪೂರ್ತಿ ಕತೆ ಆಗುತ್ತೆ ಸರ್. ನಿಮ್ಮ ಹತ್ರ ಮಾತಾಡಕ್ ಮೊದಲೇ ಭಯ. ನಿಮ್ ಹಿಂದ್ಗಡೆ ಕೂತ್ಕೊಂಡಿದ್ದೆ ನಾನು ಫಸ್ಟ್ ಕ್ಯಾಮರಾ ಹಿಡ್ಕೊಂಡಲ್ಲೂ ಕೂತ್ಕೋತಾ ಇದ್ದೆ. ನೀವು ಕೇಳೋ ಪ್ರಶ್ನೆಗೆ ನನಗೆ ಭಯ ತರಿಸ್ತಾ ಇತ್ತು. ಗೊತ್ತಾಗ್ಬೇಕಾದ್ರೆ ಒಂದಷ್ಟು ವಿಷಯ ಅವ್ರಿಗೆ ಈ ಸಿನಿಮಾ ನೋಡಿದ್ರೆ ಕನ್ನಡ ಮಾಧ್ಯಮದ ಪದ ಬಳಕೆ ಬಳಸ್ಕೊಳ್ಳೋದ್ರಲ್ಲೇ ಬಹಳ ಜವಾಬ್ದಾರಿ ಇದೆ. ಹೌದು ಸರ್. ಕನ್ನಡ ಪದ ಬಳಸೋದ್ರಲ್ಲೇ ಬಹಳ ಜವಾಬ್ದಾರಿ ಇದೆ. ಹೌದು ಸರ್. ಹೇಗೆ ನಿಭಾಯಿಸ್ತೀರಿ ಅಂತ ಮೊದಲನೇ ಸಿನಿಮಾ. ಹೌದು. ರವಿ ಶೆಟ್ಟರ್ ದೊಡ್ಡ ಯಾಕಂದ್ರೆ ಆ ಬಳಕೆ ಜೊತೆಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಹೌದು ಸರ್. ಆ ಥರದಲ್ಲಿ ಸರ್ ಅದು ನನಗೆ ಹೇಳೋದಿಲ್ಲ ಸರ್. ದೇಶಾಭಿಮಾನ ಇರುತ್ತಾ ಆ ಥರದನ್ನೇ ಇದೆ ಸರ್. ಆಕ್ಚುಲಿ ಅವನಿಗೆ ಆ ಹೋರಾಟಗಾರನಿಗೆ ದೇಶವನ್ನ ಕಾಯ್ಬೇಕು ಅಂತ ಇರುತ್ತೆ. ಅದೇ ಹೇಳೋದಿಲ್ಲ ಸರ್, ಅದೇ ಇರೋದು ಸರ್ ಪೂರ್ಣ ಕತೆ. ನೀವು ಬಾಯಿ ಬಿಡಿಸ್ತಾ ಇದ್ದೀರಾ ಸರ್? ಆಕ್ಚುಲಿ ಎರಡೇ ಹಾಡಿರೋದು ಸರ್. ಆಕ್ಚುಲಿ ಒಂದು ಕನ್ನಡದ ಹೋರಾಟದ ಪರವಾಗಿದೆ, ಒಂದು ಅಮ್ಮ ಮಗನ ತಾಯಿ ಮತ್ತು ಮಗನ ಸೆಂಟಿಮೆಂಟ್ ಅಲ್ಲಿ ಸೊ ಬ್ಯಾಕ್ಡ್ರಾಪ್ ಅಲ್ಲಿ ಓಡುವಂತ ಸಾಂಗ್ಸ್ ಎರಡೇ ಸಾಂಗ್ಸ್ ಇದೆ, ಥೀಮ್ ಸಾಂಗ್ಸ್. ಡೈರೆಕ್ಟ್ರೆ, ಹಿಂದೆ ಕನ್ನಡ ಮಾಧ್ಯಮದ ಬಗ್ಗೆ ಒಂದು ಸಿನಿಮಾ ಒಂದಿತ್ತು. ಹೌದು ಸರ್. ಅದು ಸರ್ಕಾರಿ ಶಾಲೆ ಉಳಿಸುವಂಥದ್ದು, ಪ್ರಾರ್ಥನಾ ಅಂತ. ಓಕೆ. ಅದು ಅನಂತ್ನಾಗು ಮೇನ್ ಲೀಡ್ ಆಗಿ ಮಾಡಿದ್ರು. ಓಕೆ. ಸೊ ಅದು ಕೂಡ ಇದೇ ಸಬ್ಜೆಕ್ಟೇ. ಅದರ ಹೊರತಾಗಿ ಇಲ್ಲಿ ಏನಿರುತ್ತೆ ಅಂತ. ಇಲ್ಲ ಸರ್, ಇದೆ ಸರ್. ನಿಮಗೆ ಅದೊಂದು ಎಲಿಮೆಂಟ್ಸ್ ಮಾತ್ರ ಸಿಗುತ್ತೆ ಒಂದ್ ಕಡೆಯಿಂದ. ಅಂದ್ರೆ ಇದೊಂದಷ್ಟು ಜನಗಳಿಗೆ ಗೊತ್ತಿಲ್ಲದಂತ ಒಂದಿಷ್ಟು ಎಲಿಮೆಂಟ್ಸ್ ಇದ್ರಲ್ಲಿದೆ. ಆದ್ರೆ ಹಿಂದಿನ ಕಾಲಘಟ್ಟದಲ್ಲಿ ಹೆಂಗ್ ನಡೀತಾ ಇತ್ತು, ಸರ್ಕಾರಿ ಶಾಲೆಗಳು ಎಲ್ಲಿ ಬರ್ತಾ ಇದ್ವು, ಯಾರ ಜಾಗದಲ್ಲಿ ಇದ್ದವು ಅಂತ ಕೂಡ ಅದರಲ್ಲಿ ಇದೆ ಸರ್. ಅದು ಆ ಕಾಲಘಟ್ಟದ ಸಿನಿಮಾ, ನೀವು ನೋಡಿ ಒಂದ್ಸರಿ. ಸೊ ಖಂಡಿತ ಸರ್, ಡೆಫಿನೆಟ್ಲಿ ನೋಡಿ. ಡೆಫಿನೆಟ್ಲಿ ಸರ್, ಮಾಡ್ಕೋಬಹುದು. ರೊಟ್ಟಿ ಹಾಕ್ಬಾರ್ದು ಅಂತ. ಶೋರ್ ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್. ಪ್ರಸ್ತುತ ಸಮಸ್ಯೆಗಳೇನಾದ್ರು ಇಂಪ್ರೂವ್ ಆಗುತ್ತೆ ಈಗ ಪ್ರೆಸೆಂಟ್? ಇದೆ ಸರ್, ಖಂಡಿತವಾಗ್ಲೂ ಇದೆ ಸರ್. ಒಂದಿಷ್ಟು ಎಲಿಮೆಂಟ್ಸ್ಗಳಿದೆ ಎಲ್ಲಿ ಶೂಟಿಂಗ್ ಯಾವಾಗ ಆಗುತ್ತೆ ಸರ್? ಇನ್ನು 1 ವಾರ ಬಿಟ್ಟು ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಸರ್, 6ನೇ ತಾರೀಕು ಸರ್. ಎಲ್ಲ ಬೆಂಗಳೂರು ಕಡೆ ಸರ್. ಆಕ್ಚುಲಿ ಮಾಲೂರು, ಕೋಲಾರ. ಹಾ ಸರ್, ನಾನು ಯೋಧನಾಗಿರ್ತೀನಿ, ದೇಶ ಕಾಯ್ಬೇಕು ಅಂತ ಹೇಳಿ.